ತಾಲೂಕಿನ ಆತ್ಮೀಯ ರೈತ ಬಂಧುಗಳೇ, ನಾವೀಗ ಯಮಸಂದಿ ಗ್ರಾಮದಲ್ಲಿದ್ದೀವಿ. ಯಮಸಂದಿ ಗ್ರಾಮದ ರವಿ ಅಣ್ಣ ನಮ್ಮ ಜೊತೆಗಿದ್ದಾರೆ. ಬದನೆ ಗಿಡ, ಗುಂಡು ಬದನೆ ಗಿಡ ಬೆಳೆದಿದ್ದಾರೆ. ಇದಕ್ಕೆ ನಾವು ಇಲ್ಲಿ ತನಕ 2 ಸಲ ಸ್ಪ್ರೇ ಮಾಡಿದ್ದಾರೆ, ಇನ್ನೊಂದು ಸ್ಪ್ರೇ ತಂದಿದ್ದಾರೆ, ಇನ್ನೂ ಸ್ಪ್ರೇ ಮಾಡಿಲ್ಲ. ಯಾವ ಮಾಡ್ತೀರಾ ರವಿ ಅಣ್ಣ? ನಾಳೆ ಬೆಳಗ್ಗೆ ಮಾಡ್ತೀವಿ. ಇವತ್ತು ಮೊನ್ನೆ ಎಷ್ಟು ಕ್ವಿಂಟಲ್ ಬೆಳೆದಿದ್ರಿ? ಮೊನ್ನೆ ಒಂದು 25 ಚೀಲ ಕೊಟ್ಟು ಬಂದಿದ್ದೀವಿ. 25 ಚೀಲ 60 kg ಬ್ಯಾಗಲ್ಲಿ, 80 kg ಬ್ಯಾಗಲ್ಲಿ 25 ಚೀಲ ಕುಯ್ದಿದ್ದಾರೆ. ಆದ್ರೂ ಗಿಡ ಈ ಪ್ರಮಾಣದಲ್ಲಿ ಹೂವು ಕಾಯಿ ಎಲ್ಲ ನಿಂತಿದೆ ಅಂದರೆ ರೈತ ಬಂಧುಗಳು ಔಷಧಿ ಗುಣಮಟ್ಟನ ಗಮನಿಸಬೇಕು. ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ದು ಬೇರೆ ಇನ್ನಿತರ ರೈತ ಬಂಧುಗಳು ಬೆಳೆ ಮಾಡೋಂಥ ರೈತ ಬಂಧುಗಳು ಅವರು ಅವ್ರ ಬೆಳೆಗಳನ್ನ ಮಾಡಿದಾಗ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ಗೆ ಬಂದು ಔಷಧಿ ತಗೋಬೇಕು ಅಂತ ನಾನೆಲ್ಲ ರೈತ ಬಂಧುಗಳಿಗೆ ಕೇಳ್ಕೊತೀನಿ. ಜೊತೆಗೆ ಇನ್ನಿತರ ಬೆಳೆ ರೈತರ ಬಂಧುಗಳಿಗೆ, ಈ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋ ತನಕ ನಮ್ಮ ವ್ಯಾಪಾರಕ್ಕೆ ಶಕ್ತಿ ತುಂಬಬೇಕಂದ್ರೆ ನಾನು ರೈತ ಬಂಧು ಕೇಳ್ಕೊತೀನಿ. ರವಿ ಅಣ್ಣ, ಏನೋ ಬೇರೆ ತಾಲೂಕು ರೈತರಿಗೆ ನಿಮ್ಮ ಸುತ್ತಮುತ್ತಲವ್ರಿಗೆ ಏನಾರ ಒಂದು ಮಾತಾಡಿ ನಾವು ಅಂಗಡಿ ಬಗ್ಗೆ. ಹೆಚ್ಚು ಕಮ್ಮಿ 5-6 ವರ್ಷದಿಂದವ ದಾಸೇಗೌಡ ಸರ್ವಿಸಲ್ಲೇ ಔಷಧಿ ತರ್ತಾ ಇರೋದು. ನಾವು ಹೆಚ್ಚಿಗೆ ಏನು ಔಷಧಿ ಹೊಡೆಯೋಕ್ಕೆ ಹೋಗಲ್ಲ. ಅದರಿಂದ ಒಳ್ಳೆ ಅವರೇಜ್ 15 ದಿವಸಕ್ಕೊಂದ್ಸಲಿ ಔಷಧಿ ಹೊಡೆದಿದ್ದಾರೆ. ಇವರು ವೆಂಕಟೇಶ್ ಅಣ್ಣ ಅಂತೇಳಿ ರವಿ ಅಣ್ಣನ ಸ್ನೇಹಿತರು, ಇವಾಗ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲೇ ಜಮೀನು ತಗೊಂಡಿದ್ದೀವಿ.